ಎಲ್ಲರಿಗೂ ನಮಸ್ಕಾರ. ನನ್ಗ US ಆರ್ಡರ್ ಒಂದ್ 15 ಬ್ಲೌಸಸ್ ಇದ್ವು. ಅದರಲ್ಲಿ ಲೆಹಂಗಾ ಬ್ಲೌಸ್ ಒಂದೆರಡು ಸೆಟ್ ಇದೆ, 3 ಸೆಟ್ ಲೆಹಂಗಾ ಬ್ಲೌಸ್ ಇದೆ, ಮಿಕ್ಕಿದೆಲ್ಲ ಬ್ಲೌಸಸ್ ಇದಾವೆ. ಅದರಲ್ಲಿ ವಿತ್ ಕಪ್ಸು ಅಂದ್ರೆ ನಾನು ತೋರಿಸ್ತೀನಿ ನೋಡ್ರಿ. ಇದು ನಾನು ಹೊಲ್ದಿರೋದೆ ಈ ಬ್ಲೌಸು. ಬ್ಯಾಕ್ ಸೈಡ್ ಪೈಪಿಂಗ್ ಕೊಟ್ಟು ಫ್ರಂಟ್ ಈ ತರ ಕಪ್ಸ್ ಕೊಟ್ಟು ರೌಂಡ್ ನೆಕ್ ಅಲ್ಲಿ ಬ್ಯಾಕ್ ಸ್ಕ್ವೇರ್ ಕೊಟ್ಟಿದ್ದೀನಿ, ಪೈಪಿಂಗ್ ಕೊಟ್ಟಿದ್ದೀನಿ. ಇದು ತುಂಬಾ ವರ್ಷ ಆಯ್ತು, ಇದೊಂದು 3-4 ವರ್ಷ ಆಯ್ತು ಸ್ಟಿಚಿಂಗ್ ಮಾಡಿ ನಾನು. ಇವಾಗ ಮತ್ತೆ ಇದೇ ಮೆಜರ್ಮೆಂಟ್ ಗೆ ಅವರು ಬ್ಲೌಸ್ ನ ಕೊಟ್ಟಿದ್ದಾರೆ. ಇವಾಗ ಪ್ರೆಸೆಂಟ್ 8 ಬ್ಲೌಸ್ ಸಿಲ್ಕ್ ಸಾರಿ ಬ್ಲೌಸಸ್ ನ ಕಟಿಂಗ್ ಮಾಡ್ತೀನಿ ನಾನು. ಅಂದ್ರೆ ಒಂದು ಬ್ಲೌಸ್ ನಿಮ್ಗೆ ತೋರಿಸ್ತೀನಿ. ಇದು ಬಂದ್ಬಿಟ್ಟು ನಮ್ಗೆ ಶೋಲ್ಡರ್ ನೋಡಿ ಚಿಕ್ಕದಾಗಿದೆ. ಈ ತರ ಇದ್ದಾಗ ಹೈ ನೆಕ್ ಅಲ್ಲಿ ಮೆಜರ್ಮೆಂಟ್ ಇವಾಗ ನಾನು ಸ್ಟಿಚ್ ಮಾಡೋದು ಬ್ಯಾಕ್ ಸೈಡ್ ಹೈ ನೆಕ್ ಬರುತ್ತೆ, ಫ್ರಂಟ್ ವಿ ನೆಕ್ ಬರುತ್ತೆ, ಇಲ್ಲಿವರೆಗೂ ಬರುತ್ತೆ. ಆ ತರ ಬಂದವಾಗ ನಾವು ಈ ತರ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟವಾಗ ಯಾವ ತರ ಸ್ಟಿಚಿಂಗ್ ಮಾಡ್ಬೇಕು, ಕಟಿಂಗ್ ಯಾವ ತರ ಮಾಡ್ಬೇಕು, ಮೇನ್ ಕಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದು ಕಂಪ್ಲೀಟ್ ನಾನು ಹೇಳ್ತೀನಿ. ವಿಡಿಯೋ ಎಂಡ್ ವರ್ಕ್ ನೋಡ್ರಿ. ಶೋಲ್ಡರ್ ಹೈ, ಬ್ಯಾಕ್ ನೆಕ್ ಹೈ ಬಂದಿದ್ರೆ, ಫ್ರಂಟ್ ಅಲ್ಲಿ ವಿ ನೆಕ್ ಬಂದಿದ್ರೆ ನಮ್ ಮೆಜರ್ಮೆಂಟ್ ಈ ತರ ಇದ್ರೆ, ಇದು ಮೆಜರ್ಮೆಂಟ್ ನೋಡ್ರಿ ಈ ತರ. ನಾನು ಅವ್ರ ಶೋಲ್ಡರ್ ಮೆಜರ್ಮೆಂಟ್ ಯಾವ್ದು ತಗೊಂಡಿಲ್ಲ. ಇದ್ರಲ್ಲಿ ನಾವ್ ಯಾವ ತರ ಪ್ಲಸ್ ಮಾಡ್ಬೇಕು ಅನ್ನೋದು ನಾನು ಟೋಟಲ್ ಡೀಟೇಲ್ ಹೇಳಿಸ್ತೀನಿ. ಇವಾಗ ಇವ್ರದೇ ನಾನು ಒಂದು ಬ್ಲೌಸ್ ಹೊಲ್ದಿದ್ದೆ. ಇದು ನೋಡ್ರಿ ಇಲ್ಲೇ ಇಟ್ಟಿದ್ದೀನಿ. ಇವ್ರದ್ದು ಒಂದು ಬ್ಲೌಸ್ ಸ್ಟಿಚ್ ಮಾಡಿದೀನಿ. ಇದು ಆಕ್ಚುಲಿ ನಮ್ದು ದೊಡ್ಡ ನೆಕ್ ಬರುತ್ತೆ, ಹೌದಿಲ್ವಾ? ನೋಡ್ರಿ ಈ ದೊಡ್ಡ ನೆಕ್ ಬರುತ್ತೆ. ಈ ಸೈಜ್ ಅವ್ರು ಕೊಟ್ಟಿರೋದು ಬಿಗ್ ಸೈಜ್. ನಾನು ಇದನ್ನ ಚಿಕ್ಕದು ಮಾಡಿದೆ. ಅಂದ್ರೆ ಈ ತರ ಕೂಡ ನಾವು ಮಾಡ್ಕೋಬಹುದು. 13 ವರ್ಷ ಮಗುಗೆ ಸ್ಟಿಚ್ ಮಾಡಿರೋದು ಇದು. ಈ ತರ ಕೂಡ ನಾನು ಮಾಡಿದ್ದೀನಿ. ಇದು ಕೂಡ ಅಂದ್ರೆ ಇದು ನಾನು ಅವ್ರದೇ US ಅವ್ರದೇ ತೋರಿಸ್ತಾ ಇರೋದು. ಈ ತರ ನೀವು ಕೂಡ ಮಾಡ್ಕೋಬಹುದು. ಒಂದು ಐಡಿಯಾ ಇದನ್ನು ಶಾರ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಬ್ಲೌಸ್ ಕಟಿಂಗ್ ತೋರಿಸ್ತೀನಿ. ಇದು ಲೆಹಂಗಾ ಬಂದ್ಬಿಟ್ಟು ನಾನು ಬ್ಯಾಕ್ ಸೈಡ್ ಇದೆ ನೋಡ್ರಿ, ಈ ತರ ಲೆಹಂಗಾಸ್ ಮಾಡಿದೀನಿ. ಇವಾಗ ನಾವು ಬ್ಯಾಕ್ ನೆಕ್ ಸ್ಕ್ವೇರ್ ಬಂದಾಗ ಅದರ ನೆಕ್ ಚಿಕ್ಕದ್ ಬಂದ್ರೆ ಮತ್ತೆ ಫ್ರಂಟ್ ಅಲ್ಲಿ ವಿ ನೆಕ್ ವಿತ್ ಕಪ್ಸ್ ಯಾವ ತರ ಬ್ಲೌಸ್ ಈ ತರ ಬಂದಾಗ ಕೆಲವೊಂದ್ ಜನ ಗೊತ್ತಾಗಲ್ಲ, ಯಾವ ತರ ಕಟಿಂಗ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ನಾನು ಡೀಟೇಲ್ಸ್ ಆಗಿ ನಿಮ್ಗೆ ತಿಳಿಸ್ತೀನಿ. ವಿಡಿಯೋ ಎಂಡ್ ವರ್ಕ್ ನೋಡ್ರಿ. ಬನ್ನಿ ಇವಾಗ ವಿಡಿಯೋಗೆ ಹೋಗೋಣ. ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಏನ್ ಅನ್ಸ್ತದ ಕಂಪಲ್ಸರಿ ಕಾಮೆಂಟ್ ಮಾಡ್ರಿ. ನಾನು 100% ಅದಕ್ಕೆ ಆನ್ಸರ್ ಕೊಡ್ತೀನಿ. ಕಾಮೆಂಟ್ ಮಾಡ್ಲಾರ್ದ ಹೋಗ್ಬೇಡಿ, ಹಾಗೆ ಒಂದು ಲೈಕ್ ಮಾಡ್ರಿ, ಸರಿನಾ? ಬನ್ನಿ ವಿಡಿಯೋಗೆ ಹೋಗೋಣ. ಇವಾಗ 8 ಬ್ಲೌಸ್ ಅಂತ ಹೇಳಿದ್ನಲ್ಲ, ಇದು ನೋಡ್ರಿ. ಇದು ಲೈನಿಂಗು. ನಾನು 8 ಬ್ಲೌಸ್ ಲೈನಿಂಗ್ ಕಟ್ ಮಾಡಿ ಇಟ್ಟಿದ್ದೀನಿ. ಇದೆಲ್ಲಾನು ಸಿಲ್ಕ್ ಬ್ಲೌಸಸ್ ನೋಡ್ರಿ. ಇದರಲ್ಲ ನಿಮ್ಗೆ ಇವಾಗ ನಾನು 8 ಸ್ಟಿಚಿಂಗ್ ಆದ್ಮೇಲೆ ತೋರಿಸ್ತೀನಿ. ಫಸ್ಟ್ ಒಂದು ಕಟಿಂಗ್ ತೋರಿಸ್ತೀನಿ. ಯಾಕಂದ್ರೆ ವಿತ್ ಕಪ್ಸ್ ಬ್ಲೌಸಸ್ ಬಂದಾಗ ಹೆಂಗ್ ಮಾಡ್ಬೇಕು, ಹೈ ನೆಕ್ ಬಂದಾಗ ಎಲ್ಲ ಅದೇ ಕೆಲವೊಂದು ಡೌಟ್ಸ್ ಇರ್ತವೆ. ಆ ಡೌಟ್ಸ್ ಎಲ್ಲಾನು ಕ್ಲಿಯರ್ ಮಾಡ್ತೀನಿ. ನಾನು ಪ್ರೆಸೆಂಟ್ ಈ ಬ್ಲೌಸ್ ನ ಕಟಿಂಗ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಇವಾಗ ನಾವು ಬ್ಲೌಸ್ ಲೆಂತ್ ತಗೊಳ್ಳೋಣ. ಫಸ್ಟ್ ಬ್ಲೌಸ್ ಲೆಂತ್ಗೆ ನೋಡ್ರಿ ಇಷ್ಟು ಕ್ರಾಸ್ ಇದೆಯಲ್ಲ, ಒಂಚೂರು ಇದನ್ನ ಮಾರ್ಕ್ ಹಾಕಿ ಕಟ್ ಮಾಡೋಣ. ಆಮೇಲೆ ಬ್ಲೌಸ್ ಲೆಂತ್ ತಗೊಳ್ಳೋಣ. ಇದು ತುಂಬಾ ಓಲ್ಡ್ ಬ್ಲೌಸ್. ಇದು ನಮ್ದೇ ಸಿರಿಬೋಟಿಕ್ ಲೋಗೋ ನೋಡಿದ್ರಲ್ಲ, ಇದು ನಮ್ದೇ ಬ್ಲೌಸ್. ಇವಾಗ ಲೆಂತ್ ತಗೊಳ್ಳೋಣ. ಲೆಂತ್ ನಮ್ಗೆ 14 ಇಂಚು ಬರ್ತಾ ಇದೆ. ಸೊ 14 ಇಂಚ್ ಲೆಂತ್ಗೆ ಒಂದು ಮಾರ್ಕಿಂಗ್ ಹಾಕೋಣ ಇವಾಗ. ಆಮೇಲೆ ಇದು ಸೇಮ್ ಮಾರ್ಕಿಂಗು ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕಬೇಕು. ಇದು ಸ್ಟಿಚಿಂಗ್ ಬಿಟ್ಟಿದ್ವಿ, ಇದು ಸ್ಟಿಚಿಂಗ್ ಬಿಟ್ಟಿದ್ವಿ. ಇದು ಕರೆಕ್ಟ್ ಮಧ್ಯದಲ್ಲಿ ಕರೆಕ್ಟ್ ಮಾರ್ಜಿನ್. ಇವಾಗ ಚೆಸ್ಟ್ ಇಲ್ಲಿಂದ ಇಲ್ಲಿವರೆಗೆ, ಯಾಕಂದ್ರೆ ನಿಂಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಹಿಂಗ ಕೂಡ ತಗೋಬಹುದು ನಾವು. ನೋಡ್ರಿ ಇಲ್ಲಿಂದ ಇಲ್ಲಿವರೆಗೆ, ಯಾಕಂದ್ರೆ ಕಪ್ಸ್ ಇರೋ ಬ್ಲೌಸ್ಗೆ ಮೆಜರ್ಮೆಂಟ್ ತಗೊಳಕ್ ಬರಲ್ಲ. ಸೊ ನಾವ್ ಈ ತರ ಮೆಜರ್ಮೆಂಟ್ ತಗೋಬೇಕು. ಹಾರ್ಮೋಲ್ ಡೌನ್ ಲಿಂತ ಇಲ್ಲಿ ಹಾರ್ಮೋಲ್ಗೆ 18 ಇಂಚು ಅಂದ್ರೆ 36 ಇಂಚು. 36ದಾಗ ಅರ್ಧ 9, ಇಲ್ಲಿ 9 ಇಟ್ಕೋಬೇಕು. ಆಮೇಲೆ ವೆಸ್ಟ್ ಮಾರ್ಕಿಂಗ್, ವೆಸ್ಟ್ ಎಷ್ಟಿದೆ ಇದು ಚೆಕ್ ಮಾಡ್ಕೊಳ್ಳೋಣ. ಟೋಟಲ್ ವೆಸ್ಟ್ ತಗೊಳ್ಳೋಣ. ಅದರಲ್ಲಿ 4 ಭಾಗ ಮಾಡೋಣ. ಇದನ್ನ ಉಕ್ಸ್ಪಟ್ಟಿ ಆಯ್ಪಟ್ಟಿ ಬಿಡ್ಬೇಕು. ಬಿಟ್ಬಿಟ್ಟು 29 ಇದೆ. 29 ಅಲ್ಲಿ 4ನೇ ಭಾಗ. 29 ಅಲ್ಲಿ 4ನೇ ಭಾಗ ಅಂದ್ರೆ 7 ಕಾಲ್ ಬರುತ್ತೆ, 4 ಭಾಗ. ಆಮೇಲೆ 1 ಇಂಚು ಡಾಟ್ ಪರ್ಪಸ್, ಸರಿನಾ? ಇವಾಗ ಇದಕ್ಕೆ ಆಮೇಲೆ ಇಲ್ಲಿ ಮತ್ತೆ ಎಕ್ಸ್ಟ್ರಾ ಮಾರ್ಜಿನ್. ಇದಕ್ಕ ಬ್ಯಾಕ್ ಸೈಡು ನಮ್ಗೆ ಡಾಟ್ ಹಾಕೋಬೇಕಲ್ಲ, ಅದಕ್ಕ 1 ಮಾರ್ಕ್ ಈ ತರ ಫೋಲ್ಡ್ ಮಾಡ್ಕೊಂಡು ಟೇಪ್ ಇಲ್ಲಿ ಇಟ್ಕೊಂಡು ನೋಡ್ರಿ. ಇದು ಒಂದೇದು ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಎಂಡ್ ಆಗುತ್ತೆ. ಈ ತರ ನೋಡ್ಕೊಂಡು ಈ ತರ ಇಟ್ಕೊಂಡು ಟೇಪ್ ಅರ್ಧ ಮೇಲೆ ಒಂದು 4 ಇಂಚು 4.25 ಇಂಚು. ಯಾಕಂದ್ರೆ ಹೈ ನೆಕ್ ಅಲ್ಲಿ ಬ್ಲೌಸ್ ಇದ್ದಾಗ ಡಾಟ್ ಸ್ವಲ್ಪ ಉದ್ದ ಇರಬೇಕು. ಇದನ್ನ ಈ ತರ ಮಾಡಿ 1 ಇಂಚು ಮಾರ್ಕಿಂಗ್ ಹಾಕಿವಲ್ಲ, ಇಲ್ಲಿ ಅರ್ಧ ಇಂಚು, ಇಲ್ಲಿ ಒಂದು ಅರ್ಧ ಇಂಚು
ಈ ತರ ಮ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ಶೋಲ್ಡರ್ ಮೇನ್ ಬಂದು ಶೋಲ್ಡರ್. ನಮ್ಗೆ ಶೋಲ್ಡರ್ ಏನ್ ಮಾಡ್ಬೇಕು, ಇದು ನೋಡ್ರಿ ಇವಾಗ ಇಲ್ಲಿ ಎಷ್ಟಿದೆ, 12 ಇಂಚ್ ಇದೆ ನಮ್ಗೆ ಟೋಟಲ್. ಇಲ್ಲಿ 12 ಇಂಚ್ ಇದೆ. ಇದ್ರಲ್ಲಿ ಇನ್ನ 2 ಇಂಚು ಪ್ಲಸ್ ಮಾಡ್ಕೋಬೇಕು. ಯಾಕಂತಂದ್ರೆ ಇವ್ರು ಎಷ್ಟಿದ್ರೆ ಕೂಡ ಅದ್ರ ಮೇಲೆ 2 ಇಂಚಿನ ಎಕ್ಸ್ಟ್ರಾ ಆಡ್ ಮಾಡ್ಕೋಬೇಕು ನಾವ್. ಯಾಕಂದ್ರೆ ಇದು 36 ಸೈಜ್ ಮೆಜರ್ಮೆಂಟ್ ಗೆ ಮಿನಿಮಮ್ ಅಂದ್ರೆ 14 ಇಂಚು ಶೋಲ್ಡರ್ ಬಂದಿರುತ್ತೆ. ಮಿನಿಮಮ್ 16 ಇಂಚು ಶೋಲ್ಡರ್. ಸೊ ನಾವು ಇದರಲ್ಲಿ ಇನ್ನ 2 ಇಂಚಿನ ಎಕ್ಸ್ಟ್ರಾ ಆಡ್ ಮಾಡ್ಕೋಬೇಕು ಕಂಪಲ್ಸರಿ. 14 ಇಂಚು ಆಡ್ ಮಾಡ್ಕೋಬೇಕು ಇದ್ರಲ್ಲಿ ನಾವು. ಅಂದ್ರೆ 2 ಇಂಚು ಆಡ್ ಮಾಡಿದ್ರೆ 14 ಇಂಚು ಬರುತ್ತೆ ನಮ್ಗೆ. 14 ಇಂಚಿಗೆ ಮೇನ್ ಶೋಲ್ಡರ್ ನೆನ್ಪಿಟ್ಕೋಬೇಕು. ಈ ಸೈಜಿಗೆ ಎಷ್ಟು ಶೋಲ್ಡರ್ ಬರುತ್ತೆ. ಇವಾಗ 36 ಇಂಚು ಚೆಸ್ಟ್ 36ಗೆ ಇದು 29, 14 ಶೋಲ್ಡರ್ ಬರುತ್ತೆ. ಅದಕ್ಕಿಂತ ಜಾಸ್ತಿ ಅಂತೂ ಬರಲ್ಲ. ಸೊ ನಮ್ಗೆ ಇದ್ರಲ್ಲಿ ಆಲ್ರೆಡಿ 12 ಇಂಚ್ ಇದೆ. ಇವಾಗ ಶೋಲ್ಡರ್ ನಾವು 14 ಇಂಚ್ ಇಟ್ಕೊಳ್ಳೋಣ. ಮೆಜರ್ಮೆಂಟ್ ಪ್ರಕಾರ ನೋಡಕ್ ಹೋದ್ರೆ ಶೋಲ್ಡರ್ ಮೆಜರ್ಮೆಂಟ್ಸು 32 ಸೈಜ್ಲಿಂತ 36 ವರೆಗೆ 14ಲಿಂತ 14ವರೆ ಇಷ್ಟು ಮಾತ್ರ ಬರುತ್ತೆ. ಇದು ನೆನ್ಪಿಟ್ಕೊಂಡಿರ್ಬೇಕು. ಇವಾಗ ನಾನು 14ಗೆ 7 ಇಂಚು ಇಲ್ಲಿ ಹಾಕ್ತಾ ಇದ್ದೀನಿ. 7 ಇಂಚಸ್ ಅರ್ಧ ಅಂದ್ರೆ 14ಗೆ ಅರ್ಧ 7 ಇಂಚು. ಇದು ಮತ್ತೆ ಇದೇ ತರ ಡೌನ್. ಇದು ಹಾರ್ಮೋನ್. ಇದು ಹಿಂಗ ಹಾಕೊಂಡು ಇದನ್ನ ಹಾರ್ಮೋನ್ ಚೆಕ್ ಮಾಡ್ಕೊಳ್ಳೋಣ ಫಸ್ಟ್. ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹಾಕೋಬೇಕು. ಇದು 8ವರೆ ಇದೆ ಹಾರ್ಮೋನ್. ಓಕೆ, ನಾವಿಲ್ಲೂ 8ವರೆನ ಮಾರ್ಕಿಂಗ್ ಹಾಕ್ಬೇಕು. ಇದು ನೋಡ್ಕೊಳ್ಳೋಣ. 8ವರೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಸ್ವಲ್ಪ ಡೌನ್ ಮಾಡ್ಕೊಳ್ಳೋಣ ಇಲ್ಲಿಂದ. ಇವಾಗ 8ವರೆ ನೋಡೋಣ. 8ವರೆ ಬಂತಲ್ಲ, ಹೀಗಾಯ್ತು. ಇದು ಕರೆಕ್ಟ್ ಆಗಿ ಒಂದು ಬ್ಯಾಕ್ ನೆಕ್ ಸ್ವಲ್ಪ ವಿ ನೆಕ್ ಅಲ್ಲಿ ಬ್ರಾಡ್ ಅಲ್ಲಿ ವಿ ನೆಕ್ ಬರ್ಬೇಕು ಅವ್ರಿಗೆ. ಓಕೆ, ಇಲ್ಲಿಂದ ನಾನು ಏನ್ ಮಾಡ್ತೀನಿ, ಇದು ಎಷ್ಟಿದೆ 7 ಇಂಚ್ ಇದೆಯಲ್ಲ, 7 ಇಂಚಿಗೆ ನಾನು ಇಲ್ಲಿ 3 ಇಂಚು ಮಾಡ್ಕೊಂತೀನಿ ಅಷ್ಟೇ. ಯಾಕಂದ್ರೆ ಇಲ್ಲಿ ಬ್ರಾಡ್ ಬೇಕು ಅವ್ರಿಗೆ. ಇದು 2.5 ಇಂಚು ಶೋಲ್ಡರ್ ಪಟ್ಟಿ ಬೇಕು, ಜಾಸ್ತಿ ಬೇಡ. ಓಕೆನಾ. ಇವಾಗ ಇದು ನೋಡ್ರಿ, ನಾನು ಇಲ್ಲಿಂತಿಗೆ ಇಲ್ಲಿ ಒಂದು 3ವರೆಗೆ ಮಾಡ್ತೀನಿ. ಅಂದ್ರೆ ಹೈ ನೆಕ್ ಅಂದ್ರೆ 3, 3ವರೆ ಮಧ್ಯದಲ್ಲೇ ಬರುತ್ತೆ. ಅದು ಜಾಸ್ತಿ ಹೋಗಲ್ಲ. ಈ ತರ 14 ಇಂಚ್ ಇಲ್ಲಿ ಹಾಕಿದ್ದೀನಿ ನಾನು. ಓಕೆನಾ. ಇದನ್ನ ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಹಾಕಿದ್ದೀನಿ. ಇದು 8ವರೆ ಇಲ್ಲಿಂದ. ಇವಾಗ ಇದನ್ನ ಕಟಿಂಗ್ ಮಾಡೋಣ. ಇವಾಗ ಇದನ್ನ ಫ್ರಂಟ್ಗೆ ಓಪನ್ ಇದೆಯಲ್ಲ, ಫ್ರಂಟ್ ಕಡೆ ನಮ್ ಕಡೆ ತಗೋಬೇಕು. ಫ್ರಂಟ್ ನಮ್ ಕಡೆ ಬಂತು. ಇದು ನೋಡ್ರಿ ಫ್ರಂಟ್. ಓಕೆ, ಇವಾಗ ಇದನ್ನ ಏನ್ ಮಾಡ್ಲಿ, ಸ್ವಲ್ಪ ಒಂದು ಮಾರ್ಕಿಂಗ್ ಹಾಕೋಬೇಕು ಇಲ್ಲಿ, ಎಕ್ಸ್ಟ್ರಾ ಮಾರ್ಕಿಂಗ್. ಯಾಕಂದ್ರೆ ಇದು ನಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆಯಲ್ಲ ಕ್ಲಾತ್, ಸೊ ಅದು ಕವರ್ ಆಗುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಇಂಚು ಉಕ್ಸ್ ಪಟ್ಟಿ ಐಪಟ್ಟಿ ಇಡ್ತೀವಲ್ಲ, ಅದಕ್ಕೆ ಮಾರ್ಜಿನ್ ಬಿಟ್ಕೋಬೇಕು. ಆಮೇಲೆ ಇದ್ರ ಮೇಲೆ ಈ ತರ ಇಟ್ಕೊಂಡ್ ಬಿಡ್ಬೇಕು. ಈ ತರ ಆದ್ಮೇಲೆ ಇದು ನೋಡಿ, ಇದು ಎಕ್ಸ್ಟ್ರಾ ಕಟಿಂಗ್ ನಲ್ಲಿ ಹೋಗುತ್ತೆ. ಇದು ಉಕ್ಸ್ ಪಟ್ಟಿ ಐಪಟ್ಟಿಗೆ ಬರುತ್ತೆ. ಓಕೆನಾ. ಅರ್ಥ ಆಗ್ತಾ ಇದೆಲ್ಲ. ನಿಮ್ಗೆ ಏನ್ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡ್ರಿ. ನಿಮ್ಗೆ ಕಾಮೆಂಟ್ ಮಾಡಿದ್ರೆ ನನ್ಗೆ ಗೊತ್ತಾಗುತ್ತೆ ಏನೇನ್ ಪ್ರಾಬ್ಲಮ್ಸ್ ಇದೆ ಅಂತ. ಅದ್ರ ಹಿಡಿದು ಮತ್ತೆ ನಾನು ವಿಡಿಯೋ ಮಾಡಕ್ ಅನುಕೂಲ ಆಗುತ್ತೆ. ನನ್ಗೆ ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ತಗೊಂತಾ ಇದೀನಿ ಮಾರ್ಜಿನ್ ಈ ಪೋರ್ಷನ್ಗೆ. ಆಮೇಲೆ ಇಲ್ಲಿ ನಮ್ಗೆ 3/4 ಇಂಚು ಮಾರ್ಜಿನ್ ಬೇಕಿಲ್ಲಿ ಸ್ಟಿಚಿಂಗ್ ಪರ್ಪಸ್. ಅಲ್ಲ 1 ಇಂಚು ಈ ಲಾಸ್ಟಿಗೆ. ಇದನ್ನ ಈ ತರ ಇಲ್ಲಿ ಕರೆಕ್ಟ್ ಆಗಿರ್ಬೇಕು. ಇಲ್ಲಿ ಬರ್ತಾ ಬರ್ತಾ 1 ಇಂಚು ಡೌನ್ ಆಗ್ಬೇಕು. ಯಾಕಂದ್ರೆ ಇದು ನಮ್ಗ ಫ್ರಂಟ್ ಪೋರ್ಷನ್ 1 ಇಂಚು ಡೌನೇ ಬರ್ಬೇಕು ಯಾವತ್ತು ಕೂಡ. ಇಲ್ಲಿ ಕರೆಕ್ಟ್ ಆಗಿದ್ರೆ ನಡೀತದೆ. ಇದು ಕರೆಕ್ಟ್ ಆಗಿ ಇರ್ಬೇಕು ಮ್ಯಾಕ್ಸಿಮಮ್. ಇದು ನೋಡ್ರಿ, ಈ ತರ ತಗೋಬೇಕು. 1 ಇಂಚು ಅಥವಾ 1/2 ಇಂಚು ಇಲ್ಲಿ ಎಕ್ಸ್ಟ್ರಾ ಬರ್ಬೇಕು. ಇದೆಲ್ಲಾನು ಸೇಮ್ ಮಾರ್ಕ್ ಹಾಕೋಬೇಕು. ಈ ತರ ಇಲ್ಲಿಂದ ವಿ ನೆಕ್ ಬರುತ್ತೆ. ಇದು ನೋಡ್ರಿ, ಈ ತರ ಹಾಕೋಬೇಕು. ಇದು ಹಾಕಿದ್ಮೇಲೆ ಇದು ಫ್ರಂಟ್ ಮಾರ್ಕಿಂಗ್ ಇಟ್ಕೊಂಡು ಇದನ್ನ ಫ್ರಂಟ್ಗೆ ಇವ್ರದ್ದು ಎಷ್ಟಿದೆ ನೋಡೋಣ ಮೆಜರ್ಮೆಂಟು. ಫ್ರಂಟ್ ಒಂದು 7 ಇಂಚಿಗಿದೆ, 7 ಇಂಚಸ್ಗೆ. ಇದು 7 ಅಂದ್ರೆ ಇದು ಕ್ರಾಸ್ ಈ ತರ ಆಗುತ್ತಲ್ಲ, ವಿ ನೆಕ್ ಬರುತ್ತಲ್ಲ,
ಸೊ ನಾವು ಈ ತರ ತಗೊಳ್ಳೋಣ. 7 ಇಂಚಸ್ ಸ್ವಲ್ಪ ಎಕ್ಸ್ಟ್ರಾ ಬರಬೇಕು ಇಲ್ಲಿಗೆ, ಈ ತರ. ಇವಾಗ ಈ ಪಾಯಿಂಟೆಡ್ ಮಾರ್ಕ್ ಹಾಕೋಣ. ಪಾಯಿಂಟೆಡ್ಗೆ ಒಂದು ಇವ್ರದ್ದು 9 ಇದೆ. ಓಕೆ, ಇಲ್ಲಿ 9 ಇದೆ ಅಂದ್ರೆ ರೆಡಿ 9 ಬಂದಿದೆ. ನಾವು 10 ಇಂಚಿಗೆ ಮಾಡಿದ್ರೆ ಕರೆಕ್ಟ್ ಆಗಿ ಪಾಯಿಂಟೆಡ್ಗೆ ಕಪ್ಸ್ ಕೂಡುತ್ತೆ. ಸರಿನಾ? 10 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕೋಣ. ಮತ್ತೆ ಈ ಕಡೆ ನಮ್ ಕಳ್ಳಿಂತ ಒಂದು 4 ಇಂಚಿಗೆ ಅಂದ್ರೆ ಇಲ್ಲಿಂದ ನೋಡ್ಕೋಬೇಕು. 10 ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಓಕೆ, ಆಮೇಲೆ ಈ ಕಡೆ ಒಂದು, ಯಾಕಂದ್ರೆ ಈ ಕ್ರಾಸ್ ಯಾಕೆ ತಗೊಂಡಿನಂದ್ರೆ ಕಪ್ಪು ಕೂಡಕ್ಕೆ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ಗಿಂತ ಒಂದು ಇಂಚು ಅರ್ಧ ಇಂಚು ಎಕ್ಸ್ಟ್ರಾನೇ ಇರ್ಬೇಕು. ಸೈಜ್ ವಾಯ್ಸ್ ಎಕ್ಸ್ಟ್ರಾ ಬರ್ಲೇಬೇಕು ಕಂಪಲ್ಸರಿ. 40 ಇದ್ರೆ ಒಂದ್ ಸೈಜ್ ಬರುತ್ತೆ, 36 ಇದ್ರೆ ಒಂದ್ ಸೈಜ್, 38 ಇದ್ರೆ ಒಂದ್ ಸೈಜ್, ಈ ತರ ಇದಕ್ಕೆ ಸೈಜ್ ಕಂಪಲ್ಸರಿ ಬೆಳೆಸ್ಕೊಳ್ಬೇಕಾಗುತ್ತೆ. ಇಲ್ಲಿ ನಮ್ಗ ಈ ತರ ಒಂದು ಮಾರ್ಕ್ ಹಾಕಿದ್ವಿ. ಓಕೆ, ಇವಾಗ ಇಲ್ಲಿ ಒಂದು 3ವರೆಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ, 3.5. ಇದು 4, ಇದು 3ವರೆ. ಓಕೆ, ಇದನ್ನ ಈ ತರ ಮಾರ್ಕಿಂಗ್ ಹಾಕೋಬೇಕು. ಇದನ್ನ ಈಗ ವಿ ಶೇಪ್ ಅಲ್ಲಿ ಕಟ್ ಮಾಡೋಣ. ಇದನ್ನ ನಾವು ಫಸ್ಟ್ ಇದು ಕಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಾವು ಎಕ್ಸ್ಟ್ರಾ ಕಟಿಂಗ್ ತಗೊಳಕ್ ಅನುಕೂಲ ಆಗುತ್ತೆ. ಆಮೇಲೆ ಮತ್ತೆ ಮಾರ್ಕ್ ಹಾಕೋಣ. ಇದು ಆಯ್ತಲ್ಲ, ಕಟಿಂಗ್ ಮಾಡಿ ತೆಗಿಯೋಣ ಕೂಡ. ಇಲ್ಲಿ ನೀವು ಕ್ರಾಸ್ ತಗೊಂಡಿಲ್ಲ ಅಂದ್ರೆ ಈ ಕಪ್ಸ್ ಹಾಕಿದ್ಮೇಲೆ ಇಲ್ಲಿ ಎತ್ಕೊಳ್ಳುತ್ತೆ, ಫ್ರಂಟ್ ಪಾರ್ಟ್ ಅಲ್ಲಿ ಎತ್ಕೊಳ್ಳುತ್ತೆ. ಅದ್ ನೆನ್ಪಿಟ್ಕೊಂಡಿರ್ಬೇಕು. ಓಕೆ, ಇವಾಗ ನೋಡ್ರಿ ನಾನು ಈ ಕಡೆಂತ ಹಾಕ್ತೀನಿ ಮಾರ್ಕಿಂಗು. ಇಲ್ಲಿಂದ ಒಂದು 2 ಇಂಚಿಗೆ ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕ್ತೀನಿ, 2. ಆಮೇಲೆ ಇಲ್ಲಿ ಮೇಲೆ 2 ಈ ತರ ಮಾಡ್ಕೊಂಡು ಇದನ್ನ ತಂದು ನೀಟಾಗಿ ಇದಕ್ಕೆ ಸೆಟ್ ಮಾಡ್ಕೋಬೇಕು. ಈ ತರ ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಟಿಂಗ್ ಹೋಗುತ್ತಲ್ಲ, ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕಟಿಂಗ್ ತೆಗೋಣ ಫಸ್ಟ್. ಇದನ್ನ ಇದಾಯ್ತಲ್ಲ, ಇಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಇಂಚು ಈ ತರ ಹೋಗ್ಬೇಕು ಕಟಿಂಗ್ ನಲ್ಲಿ. ಓಕೆ, ಇವಾಗ ನಾವ್ ಎಷ್ಟು ಮಾಡಿದ್ವಿ, ಇಲ್ಲಿ 2 ಇಂಚು ಇಲ್ಲಿಂದ ಇಲ್ಲಿಗೆ, 2 ಇಂಚು ಇದನ್ನ ತಂದು ಇಲ್ಲಿ ಮ್ಯಾಚ್ ಮಾಡ್ಕೊಂಡ್ವಿ ಈ ತರ. ಓಕೆ, ಇದನ್ನ ಕಟಿಂಗ್ ಮಾಡೋಣ. ಇವಾಗ ಇದ್ರ ಮೇಲಿಟ್ಟು ಆಮೇಲೆ ಇಲ್ಲಿ ಸ್ವಲ್ಪ ಕಪ್ಪು ಕೂಡಕ ಮಾತ್ರ ಇದು ಈ ತರವು 2 ಕಟ್ ಮಾಡ್ಕೋಬೇಕು. ಇವಾಗ ಇದನ್ನ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡ್ರೆ ನಿಮ್ಗೆ ಕಪ್ಪು ಕರೆಕ್ಟ್ ಆಗಿ ಕೂಡುತ್ತೆ. ನೋಡಿ, ಕರೆಕ್ಟ್ ಆಗಿ ಬರುತ್ತೆ ಇಲ್ಲಿ. ಆಮೇಲೆ ಇಲ್ಲಿ ಈ ಫ್ರಂಟ್ ಉಕ್ಸ್ ಹಾಕ್ತಿವಲ್ಲ, ಇವಾಗ ಇದನ್ನ ಕಡಿಮೆ ಮಾಡಿದ್ರೆ ಇಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಎತ್ಕೊಳಕ್ ಅವಕಾಶ ಇರುತ್ತೆ. ಸೊ ಇಲ್ಲಿ ಉಕ್ಸ್ ಪಟ್ಟಿ ಮಿನಿಮಮ್ 7 ಇಂಚು ರೆಡಿ ಬರ್ಬೇಕು. ನಮ್ಗೆ 8ವರೆ ಇಟ್ಟಿದ್ದೀನಿ ನಾನು. ಸ್ಟಿಚಿಂಗ್ ಮಾಡೋವರೆಗೆ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಸ್ಟಿಚಿಂಗ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಈ ಬ್ಲೌಸ್ ನೀಟಾಗಿ ಕೂಡುತ್ತೆ. ಅಷ್ಟು ಬೇಡ ನಮ್ಗೆ 7 ಇಂಚು ಸಾಕಂದ್ರೆ ಸ್ವಲ್ಪ ಇಲ್ಲಿ ನೀವು ಟ್ರಿಮ್ ಮಾಡಬಹುದು. ಈ ತರ ಸ್ವಲ್ಪ ಇಷ್ಟೇ, ನೀಟಾಗಿ ಸೆಟ್ ಆಗುತ್ತೆ. ಇದು ಈ ತರ ಪೀಸ್ಗಳು 2 ಕಟ್ ಮಾಡಬೇಕು. ಕಪ್ಸ್ ಇದ್ದಾಗ ಮಾತ್ರ ಕನ್ಫರ್ಮ್ ಆಗಿ 2 ಕಟ್ ಮಾಡ್ಬೇಕು. ನಾವು ಸ್ಲೀವ್ಸ್ ಕಟ್ ಮಾಡಿದಾದ್ಮೇಲೆ ಮಾಡೋಣ. ಇದು ಸ್ಲೀವ್ಸ್ಗೆ ಜಾಯಿಂಟ್ ಬರ್ಲಾರ್ದಾಗ ನೋಡ್ಕೋಬೇಕು. ನೋಡಿ, ಈ ತರ ಹಾಕಿ ನೀಟಾಗಿ ಸೆಟ್ ಮಾಡ್ಕೊಂಡು ಈ ತರ ಇದು ಕಟ್ಟಿಂಗ್ ನಲ್ಲಿ ರಿಮೂವ್ ಆಗುತ್ತೆ. ಓಕೆ, ಇವಾಗ ಸ್ಲೀವ್ ಲೆಂತ್ ಇವ್ರಿಗೆ ಎಷ್ಟಿದೆಯೋ ಅಷ್ಟೇ ಬೇಕಂತೆ. ಸೊ ಸ್ಲೀವ್ಸ್ ಈ ತರ ಕರೆಕ್ಟ್ ಆಗಿ ಇಟ್ಕೊಂಡು ಅವ್ರ ಸ್ಲೀವ್ಸ್ ಪ್ರಕಾರನೇ ಹಾಕ್ಬೇಕು ನಾವು. ನೋಡ್ರಿ, ಇದು ಸೆಟ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡು ಇಲ್ಲಿಂದ ಈ ತರ ಇಲ್ಲಿ ಸ್ವಲ್ಪ ಮೇಲೆ, ಇದು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿವ ಆಲ್ರೆಡಿ, ಇದ್ರ ಮೇಲೆ ಸ್ವಲ್ಪ, ಇಲ್ಲಿ ಮೇಲೆ ಸ್ವಲ್ಪ ಮೇಲೆ. ಆಮೇಲೆ ಈ ಮಧ್ಯದಲ್ಲಿ ಕೂಡ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಈ ಮಧ್ಯದಲ್ಲಿ ಒಂದು ಪೋರ್ಷನ್ ಇರುತ್ತಲ್ಲ, ಇದನ್ನ ಈ ತರ ಮಾಡ್ಕೊಂಡು ಮೇಲೆ ಮಾಡ್ಕೊಂಡು ಸ್ಟಿಚಿಂಗ್ ಮಾಡೋದು. ಇಲ್ಲಿ ಒಂದು ಮಾರ್ಕ್ ಹಾಕೊಂಡು ಇದಕ್ಕ ಸೆಟ್ ಆಗುತ್ತೆ. ನಮ್ಗೆ ಇದು ಎಷ್ಟಿತ್ತು, 8ವರೆ ಇತ್ತಲ್ಲ, 8ವರೆ ಇದೆಯಾ ಇಲ್ಲ ಅಂತ ನೋಡೋಣ. ನೋಡ್ರಿ, 8ವರೆ ಕರೆಕ್ಟ್ ಆಗಿ ಇಲ್ಲಿಗೆ ಬಂದಿದೆ. ಓಕೆ, ಇದು ಸ್ಲೀವ್ಸ್. ಇದು ಎಕ್ಸ್ಟ್ರಾ ಸೇಮ್ ಮಾರ್ಜಿನ್ ಇಡ್ಬೇಕು. ಸ್ಲೀವ್ಸ್ ಅಲ್ಲಿ ಕೂಡ ಇಷ್ಟೇ ಮಾರ್ಜಿನ್ ಇರ್ಬೇಕು, ಬ್ಯಾಕ್ ಪಾರ್ಟ್ ಅಲ್ಲಿ ಕೂಡ ಇಷ್ಟೇ ಮಾರ್ಜಿನ್ ಇಟ್ಕೋಬೇಕು. ಇದನ್ನ ಇದು ತಂದು ಇದಾದ್ಮೇಲೆ ಇದನ್ನ ಕಟಿಂಗ್ ಮಾಡೋಣ.
ನಿಮ್ಗೆ ಸ್ಟಿಚಿಂಗ್ ಹಾಕಕ ಸ್ವಲ್ಪ ಲೂಸ್, ಈ ಪೋರ್ಷನ್ ಲೂಸು ಟೈಟ್ ಬರ್ತಾ ಇದ್ರೆ ಏನ್ ಮಾಡ್ಬೇಕು, ಇಲ್ಲಿ ಒಂದು ವೀಲ್ ಮಾರ್ಕ್ ಇಟ್ಕೊಂಡು ಈ ತರ ವೀಲ್ ಮಾಡ್ಕೊಂಡ್ರೆ ನಿಮ್ಗೆ 4 ಕಡೆ ಮಾರ್ಕಿಂಗ್ ಬೀಳುತ್ತೆ. ಸೊ ನಿಮ್ಗೆ ಸ್ಟಿಚಿಂಗ್ ಹಾಕೋವಾಗ ಈಸಿ ಆಗುತ್ತೆ. ಇದನ್ನ ಈ ತರ ಇಲ್ಲಿ ಕಟ್ಟಿಟ್ಕೋಬೇಕು, ಇಲ್ಲಿ ಒಂದು ಕಟ್ಟಿಟ್ಕೋಬೇಕು, ಇಲ್ಲಿ ಒಂದು ಕಟ್ಟಿಡ್ಬೇಕು. ಇದನ್ನ ಓಪನ್ ಮಾಡ್ಕೊಂಡು ಈ ತರ ಓಪನ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೋಬೇಕು. ಈ ತರ ಇಲ್ಲಿಂದ ಇಲ್ಲಿ ಮಧ್ಯದಲ್ಲಿ ಮಾತ್ರ ಎಕ್ಸ್ಟ್ರಾ ಕಟಿಂಗ್. ಆಮೇಲೆ ಇಲ್ಲಿ ಒಂದು ಮಾರ್ಕ್ ಸ್ಲೀವ್ಸ್ ಇದು ಕಟಿಂಗ್ ಆಯ್ತಲ್ಲ. ಈ ಮಿಕ್ಕಿರೋ ಪೀಸ್ ಅಲ್ಲಿ ನಾವು ಫ್ರಂಟ್ ಪಾರ್ಟಿಗೆ ಇದು ಸಾಲಲ್ಲ, ಸೊ ನಾನು ಬೇರೆ ಪೀಸ್ ತಗೊಂಡು ತೋರಿಸ್ತೀನಿ. ಇದು ನೋಡ್ರಿ ಎಕ್ಸ್ಟ್ರಾ ಪೀಸು ಈ ತರ. ಮತ್ತೆ ಇದು ಡಬಲ್ ಬರ್ಬೇಕಲ್ಲ, ಎದುರು ಕಟ್ ಮಾಡ್ಕೋಬೇಕು. ಸೇಮ್ ಮೆಜರ್ಮೆಂಟ್ ಅಲ್ಲೇ ಕಟ್ ಮಾಡ್ಬೇಕು, ಒಂದು ಚೂರು ಕೂಡ ಹೆಚ್ಚಿ ಕಡಿಮೆ ಬರಬಾರ್ದು. ಯಾಕಂದ್ರೆ ಒಂದೇ ಮೆಜರ್ಮೆಂಟ್ ಇದ್ರೇನೆ ಕರೆಕ್ಟ್ ಆಗಿ ಕೂಡೋದು ಬ್ಲೌಸ್ ಪ್ರಿನ್ಸೆಸ್ ಕಟ್ ಮಾಡ್ಬೇಕಾದ್ರೆ. ಇದು ಸೇಮ್ ಮೆಜರ್ಮೆಂಟ್ ಅಲ್ಲಿ ಇದನ್ನ ಕಟಿಂಗ್ ಮಾಡಿದ್ವಿ. ಇದೊಂದು ಆಯ್ತು. ಒಂಚೂರು ಹೆಚ್ಚು ಕಡಿಮೆ ಆಗ್ಬಾರ್ದು. ಇದಾದ್ಮೇಲೆ ಇದೊಂದು ಪೀಸ್ ಇರುತ್ತಲ್ಲ ಇಲ್ಲಿ, ಇದನ್ನ ಫ್ರಂಟ್ ಪಾರ್ಟ್ ಇನ್ನೊಂದು ಪೀಸು ಇದನ್ನ ಇಟ್ಕೊಂಡು ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ಇದನ್ನು ಕೂಡ ಈ ತರ ಇಲ್ಲಿ ಹೆಚ್ಚಿಗೆ ಹೊಡ್ಬೇಕು. ಈ ತರ ಆದ್ಮೇಲೆ ಎಲ್ಲಾನು ಪೀಸ್ ಎಲ್ಲಾನು ಮತ್ತೆ ಮೇನ್ ಪೀಸು ಕಟಿಂಗ್. ಇದು ನೋಡ್ರಿ ಬ್ಯಾಕ್ ಪಾರ್ಟು, ಮತ್ತೆ ಫ್ರಂಟ್ ಪಾರ್ಟು, ಸ್ಲೀವ್ಸ್, ಇದು ಫ್ರಂಟ್ ಪಾರ್ಟ್. ಇಷ್ಟು ರೆಡಿ ಆಯ್ತು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.